ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಸಮಸ್ತ ನೌಕರರಿಗೆಲ್ಲರಿಗೂ ಶುಭಾಶಯ ಹೇಳಕ್ಕೆ ಇಷ್ಟಪಡುತ್ತಾ, ವೇದಿಕೆ ಮೇಲೆ ಉಪಸ್ಥಿತಿರುವ ನಮ್ಮ ಸಂಘದ ಕಾರ್ಯಾಧ್ಯಕ್ಷರಾದಂಥ ಡಾಕಾ ನಾಯಕ್ ಅವರೇ, ಮತ್ತೊಬ್ಬರು ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥ್ ಅವರೇ, ನಮ್ಮ ಸಂಘದ ಹಿರಿಯ ಉಪಾಧ್ಯಕ್ಷರಾದಂಥ ಅಶ್ವಥಪ್ಪ ಅವರೇ, ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂಥ ಶಿವರಾಮ್ ಅವರೇ, ಖಜಾಂಚಿಗಳಾದಂಥ ವರದರಾಜ್ ಅವರೇ, ಸಹ ಖಜಾಂಚಿಯಾದಂಥ ಅವಿನ್ ಅವರೇ, ನಮ್ಮ ಬೆಸ್ಕಾಂ ವಿ ಪಿ ಅವರಾದಂಥ ಮೋಹನ್ ಕುಮಾರ್ ಅವರೇ, ಮೋಹನ್ ಗೌಡ್ರೆ, ಹಾಗೆ ನಮ್ಮ ಅಡಿಷನಲ್ ಸೆಕ್ರೆಟರಿ ಆದಂಥ ಕುಮಾರ್ ನಾಯ್ಡು ಅವರೇ, ಹಾಗೆ ನಮ್ಮ ಸಂಘದ ಎಲ್ಲ ವೃಂದದ ಎಲ್ಲ ಪದಾಧಿಕಾರಿಗಳೇ, ಈ ಸಭೆಯಲ್ಲಿ ಭಾಗವಹಿಸಿರುವ ನಮ್ಮ ಎಲ್ಲ ಕೇಂದ್ರ ಕಾರ್ಯಕಾರಿ ಸಮಿತಿ ಎಲ್ಲ ಪದಾಧಿಕಾರಿಗಳೇ, ಹಾಗೆ ನಮ್ಮ ಎಲ್ಲ ಪ್ರಾಥಮಿಕ ಸಮಿತಿ ಪದಾಧಿಕಾರಿಗಳೇ, ಸ್ನೇಹಿತರೆ, ಇವತ್ತಿನ ದಿವಸ ನಮಗೆ ಹೆಮ್ಮೆ ಆಗುತ್ತೆ. 78 ವರ್ಷ ಆಗಿದೆ ಈ ಒಂದು ಸ್ವಾತಂತ್ರ್ಯ ಬಂದು. ಈ ಒಂದು ಸ್ವಾತಂತ್ರ್ಯ ಬಂದು ಈ ಸ್ವಾತಂತ್ರ್ಯಕ್ಕಾಗಿ ಸಾಕಷ್ಟು ನಮ್ಮ ಸ್ವಾತಂತ್ರ್ಯ ಕೊಡಿಸೋಕ್ಕೋಸ್ಕರ ಬಲಿದಾನಗಾಗಿ ಸಾಕಷ್ಟು ಹೋರಾಟ ಮಾಡಿ ನಮ್ಮ ಮಹಾತ್ಮ ಗಾಂಧಿಯವರು, ನಮ್ಮ ಸುಭಾಷ್ ಚಂದ್ರ ಬೋಸು, ನಮ್ಮ ರಾಜ್ಯದೇ ಆದಂಥ ಕಿತ್ತೂರು ರಾಣಿ ಚೆನ್ನಮ್ಮರು, ಒನಕೆ ಓಬವ್ವರು, ಸಂಗೊಳ್ಳಿ ರಾಯಣ್ಣನವರು, ಇವರೆಲ್ಲ ಸಾಕಷ್ಟು ಕಷ್ಟಪಟ್ಟು ಇವತ್ತು ದಿವಸ ಈ ಸ್ವಾತಂತ್ರ್ಯನ ನಮಗೆ ತಂದುಕೊಟ್ರು. ಈ ಸ್ವಾತಂತ್ರ್ಯ ಬಂದ ಆದ ಮೇಲೆ ಸಾಕಷ್ಟು ಮೈಲುಗಳು ದಾಟಿದೆ. ಇವತ್ತು ದಿವಸ ಸಾಕಷ್ಟು ಅಭಿವೃದ್ಧಿಗಳು ಇವತ್ತಿನ ಈ ದೇಶದಲ್ಲಿ ಭಾಳಷ್ಟು ಸಾಗಿದೆ. ನಾನು ಕಳೆದ ಒಂದು 20 ವರ್ಷದ ಹಿಂದೆ ನೆನೆಸ್ಕೊಂಡ್ರೆ ಇವತ್ತು ದಿವಸ ಭಾಳಷ್ಟು ನಮ್ಮ ಒಂದು ಇನ್ಫ್ರಾಸ್ಟ್ರಕ್ಚರ್ಸ್ ಡೆವಲಪ್ ಆಗಿದೆ. ಇವತ್ತು ನಮ್ಮ ಇಂಧನ ಕ್ಷೇತ್ರ ಭಾಳಷ್ಟು ನಾನು ಅಪಾಯಿಂಟ್ ಆದಂಥ ಸಂದರ್ಭದಲ್ಲಿ ನೋಡ್ದಾಗಿರುವಂಥ ಪರಿಸ್ಥಿತಿ ಈಗಿರುವಂಥ ಪರಿಸ್ಥಿತಿಗೂ ಸಾಕಷ್ಟು ಬದಲಾವಣೆ ಆಗಿದೆ. ಇದಕ್ಕಾಗಿ ಸಾಕಷ್ಟು ನಮ್ಮ ಇಲಾಖೆಯ ಎಲ್ಲ ಕಾರ್ಮಿಕ ವರ್ಗದವರು, ಅಧಿಕಾರಿ ವರ್ಗದವರು, ಎಲ್ಲ ಆಡಳಿತ ವರ್ಗದವರು ಇವತ್ತು ಶ್ರಮಿಸಿ ಈ ಒಂದು ಇಂಧನ ಇಲಾಖೆನ ಉನ್ನತ ಸ್ಥಿತಿಗೆ ತಂದರಲ್ಲಿ ಯಶಸ್ವಿಯಾಗಿರೋದು ಹೇಳಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ ನಮಸ್ತೆ. 78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸಮಸ್ತ ನಮ್ಮ ನೌಕರ ಸಂಘದ ಎಲ್ಲ ಸದಸ್ಯರಿಗೂ ಮತ್ತು ಈ ರಾಜ್ಯದಲ್ಲಿರುವಂಥ ಸಮಸ್ತ ಎಲ್ಲ ಪ್ರಜೆಗಳಿಗೂ ಸಹ ಸ್ವತಂತ್ರ ದಿನಾಚರಣೆದ ಆರ್ಥಿಕ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತಾ, ಇವತ್ತು ದಿವಸ ನಮ್ಮ ಕೇಂದ್ರ ಕಚೇರಿಯಲ್ಲಿ ನಮ್ಮ ಸಂಘದ ಉಪಾಧ್ಯಕ್ಷರು ಮತ್ತು ಎಲ್ಲ ಸಂಘಟನಾ ಕಾರ್ಯದರ್ಶಿಯವರ ನೇತೃತ್ವದಲ್ಲಿ ಇವತ್ತು ದಿವಸ ಭಾಳ ಚೆನ್ನಾಗಿ ಇವತ್ತು ಈ ಒಂದು ಸ್ವತಂತ್ರ ದಿನಾಚರಣೆ ನಮ್ಮ ಸಂಘದ ಕಚೇರಿಯಲ್ಲಿ ನಡೆಸಿದ್ದಾರೆ. ಇವತ್ತು ದಿವಸ ನಮ್ಮ ನೌಕರಿಗೆ ಏಳಿಗೆಗಾಗಿ ನಮ್ಮ ಈ ತಂಡ ಸದಾ ಶ್ರಮಿಸಿ ನಮ್ಮ ನೌಕರಿಗೆ ಬರಬೇಕಾಗಿರುವಂಥ ಎಲ್ಲ ಒಂದು ಬೆನಿಫಿಟ್ನ ಕೊಡಿಸೋವಂಥ ನಿಟ್ಟಿನಲ್ಲಿ ಕ್ರಮ ವಹಿಸ್ತೀವಿ ಅಂತ ಹೇಳ್ತಾ, ನಾಳೆ ನಡೆಯುವಂಥ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯ ಹೇಳಿ